ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದರು ಹಿಂದೆ ಈಶ್ವರಪ್ಪನವ್ರ ಪ್ರಕರಣದಲ್ಲಿ, ಬೆಳಗಾವಿಯ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇದೇ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು, ಅವರು ಪ್ರಾಮಾಣಿಕವಾಗಿ ಇದ್ದಿದ್ದೇ ಆದರೆ ರಾಜೀನಾಮೆ ಕೊಟ್ಟು ಹೊರ ಬರಲಿ, ತನಿಖೆ ಆಗಲಿ, ತನಿಖೆಯಲ್ಲಿ ಈಶ್ವರಪ್ಪನವ್ರು ಪ್ರಾಮಾಣಿಕರಿದ್ದರೆ ಮತ್ತೆ ಸಚಿವರಾಗಲಿ ಅಂತೇಳಿ ಇದೇ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು. ಹಾಗಾಗಿ ನಾನು ಇದೇ ಮಾತನ್ನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೇನೆ, ನೀವತ್ತು ಯಾಕೆಂದರೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಒಂದು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆ, ಮತ್ತೊಂದು ಸುಪಾರಿ ಕಿಲ್ಲರ್ಸನ್ನು ಹೈರ್ ಮಾಡಿರ್ತಕ್ಕಂಥದ್ದು, ಎರಡು ಪ್ರತ್ಯೇಕ ಪ್ರಕರಣಗಳಿದೆ. ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿ ಸಚಿವರು, ಆಗ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಪ್ರಶ್ನೆನೇ ಇಲ್ಲ. ಭಾಳಷ್ಟು ಮಾತನಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅವ್ರು ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. 4 ಬಾರಿ ಚುನಾವಣೆಗೆ ಎದುರಿಸಿದ್ದೇನೆ, 3 ಬಾರಿ ಗೆದ್ದಿದ್ದೇನೆ ಅಂತ ಹೇಳ್ತಾರೆ. ಸಚಿವರಾಗಿ ಅವ್ರು ಬಾಯಲ್ಲಿ ಬರ್ತಕ್ಕಂಥ ಮಾತುಗಳನ್ನು ನೀವು ಗಮನಿಸಬೇಕು. ನನ್ನ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಾನು ಮೊದಲ ಬಾರಿ ಶಾಸಕ ಗೆದ್ದಿರ್ಬೋದು, ಆದರೆ ನಾನು ಶಾಸಕಾಗಿ ಗೆಲ್ಲುವ ಮುಂಚಿತವಾಗಿ KR ಪೇಟೆನಲ್ಲಿ ಯಾವ ರೀತಿ ಚುನಾವಣೆ ಎದುರಿಸಿದ್ದೇನೆ, ಶಿರಾದಲ್ಲಿ ಯಾವ ರೀತಿ ಚುನಾವಣೆ ಎದುರಿಸಲಿ ನಮ್ಮ BJP ಅಭ್ಯರ್ಥಿನ ಗೆಲ್ಲಿಸಿದ್ದೇವೆ, ಅದನ್ನು ಕೂಡ ತಿಳ್ಕೊಳ್ಳಿ. ಅದೇ ವರ್ಣದಲ್ಲಿ ನಾನು ಅವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದೇ ಆಗಿದ್ದರೆ ನಿಮ್ಮ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳಿ ಸಿದ್ದರಾಮಯ್ಯನವ್ರ ಹತ್ರನ ಕೇಳಿ ತಿಳ್ಕೊಳ್ಳಿ. ಹಾಗಾಗಿ ನನ್ನ ಬಗ್ಗೆ ಉದ್ದಟತನದಿಂದ ಮಾತನಾಡುವ ಬದಲಾಗಿ ನೀವೊಬ್ಬರು ಸಚಿವರಿದ್ದೀರಿ, ಜವಾಬ್ದಾರಿಯಿಂದ ಮಾತನಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಆದಾಗ ಡೆತ್ ನೋಟಲ್ಲಿ ಸುಪಾರಿ ಕಿಲ್ಲರ್ಸ್ ಹೆಸರುಗಳನ್ನು ಉಲ್ಲೇಖ ಆದಾಗ ಗೌರವತ್ವವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆಗೆ ಅವಕಾಶ ನೀಡಬೇಕು ಅಂತೇಳಿ ನಾನು ಆಗ್ರಹ ಮಾಡಿದ್ದೇನೆ.